ನಮ್ಮ ಜೊತೆಗೆ ನೂತನವಾಗಿ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾ ಇರುವಂತಹ ಬಾಲಕೃಷ್ಣ ದಂಪತಿಯವರಿದ್ದಾರೆ. ಇಬ್ಬರನ್ನು ಮಾತನಾಡಿಸ್ತೇನೆ. ಸರ್, ಎಷ್ಟು ಖುಷಿ ಇದೆ, 5 ಬಾರಿ ಶಾಸಕರು, ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾ ಇದ್ರಿ. ಖುಷಿ ಅಲ್ವಾ? ಖಂಡಿತ ಖುಷಿ ಇದೆ. ಮುಖ್ಯಮಂತ್ರಿಗಳು, ಅವ್ರ ಕುಟುಂಬ, ಡಿ ಕೆ ಸುರೇಶ್ ಅವರೆಲ್ಲರೂ ಸೇರಿ ನಮಗೊಂದು ಅವಕಾಶ, ಹೈಕಮಾಂಡ್ ಎಲ್ಲ ಸೇರಿ ಅವಕಾಶ ಮಾಡಿಕೊಟ್ಟಿದೆ. ನನಗೆ ತುಂಬ ಖುಷಿ ಇದೆ. ಮುಖ್ಯಮಂತ್ರಿ ಜಿಲ್ಲೆಗೆ ರೆಪ್ರೆಸೆಂಟೇಷನ್ ಕೊಡೋದು ಬಹಳ ಅಪರೂಪ ಅಂತಾರೆ, ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಹೆಂಗೆ ಸರ್? ಇಲ್ಲ, ಕಳೆದ ಬಾರಿ ಸಿದ್ದರಾಮಣ್ಣ ಅವರ ಜಿಲ್ಲೆನಲ್ಲಿ ಪ್ರಿಯಾಪಟ್ಟಣ ವೆಂಕಟೇಶ್ ಅವ್ರಿಗೆ ಮತ್ತು ಮಾದೇವಪ್ಪನವ್ರಿಗೆ ಕೊಟ್ಟಿರಲಿಲ್ಲ. ಹಾಗೆ ಈ ಬಾರಿ ನಮಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಜಿಲ್ಲೆ ಲೆಕ್ಕಕ್ಕೆ ಬರೋದಿಲ್ಲ. ಮುಖ್ಯಮಂತ್ರಿಗಳು ಏನಿದ್ರು ಕೂಡ ರಾಜ್ಯದ ಲೆಕ್ಕ, ಅದರಿಂದ ಜಿಲ್ಲೆ ಲೆಕ್ಕದಲ್ಲಿ ನಮಗೆ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರಿಂದ ಏನು ನಿರೀಕ್ಷೆ ಮಾಡ್ಬೋದು ಈಗ ಸಚಿವರಾದ್ಮೇಲೆ? ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ನಮಗೆ ಏನು ಟಾಸ್ಕ್ ಕೊಡ್ತಾರೆ ಅದನ್ನು ಪ್ರಾಮಾಣಿಕವಾಗಿ ನೆರವೇರಿಸ್ತೀವಿ. ಯಾವುದೇ ಖಾತೆ ಏನಾದರೂ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್? ಅಥವಾ ಈ ಖಾತೆ ಕೊಟ್ಟರೆ ಭಾಳ ಚೆನ್ನಾಗಿ ಕೆಲಸ ಮಾಡಬಲ್ಲೆ ನಾನು ಅಂತ? ನೀವು ಹೇಳಿದ್ರಲ್ಲ ಮುಖ್ಯಮಂತ್ರಿ ಅವ್ರ ಜಿಲ್ಲೆ ಅಂತ, ಅದರಿಂದ ಮುಖ್ಯಮಂತ್ರಿ ಅವರೇ ನಮ್ಮವರಾಗಿದ್ದಾಗ ಖಾತೆ ಏನು ನಮಗೆ ನಿರೀಕ್ಷೆ ಇಲ್ಲ. ಯಾವ ಖಾತೆ ಕೊಟ್ಟರು ನಿರ್ವಹಣೆ ಮಾಡ್ತೀವಿ. ನಿಮ್ಮ ಪತ್ನಿಯವರು ಕೂಡ ಇದ್ದಾರೆ. ಮೇಡಮ್, ಏನನ್ಸುತ್ತೆ? ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಈಗ 5 ಬಾರಿ ಶಾಸಕರಾಗಿದ್ರು, ಮಿನಿಸ್ಟರ್ ಆಗ್ಲಿಲ್ಲ ಅನ್ನೋ ಕೊರಗಿತ್ತು, ಈಗ ಕೊರಗು ಕೂಡ ನೀಗಿದೆ. ಎಷ್ಟು ಖುಷಿ ಇದೆ? ಹೌದು, ಖಂಡಿತ ತುಂಬಾ ಖುಷಿಯಾಗಿದೆ. 30-32 ವರ್ಷದಿಂದ ಅವ್ರು ರಾಜಕೀಯದಲ್ಲಿ ಇದ್ರು. ಈ ಸುದಿನ ಯಾವತ್ತೂ ಬಂದಿರಲಿಲ್ಲ, ಈ ಬಂದಿದೆ. ಇದು ತುಂಬಾ ಖುಷಿ ಆಗ್ತಾ ಇದೆ. ಮನೆಯವ್ರಿಗೆಲ್ಲ, ನಮ್ಮ ಮಾಗಡಿ ಜನತೆಗೆ ಎಲ್ರಿಗೂ ಖುಷಿ ಆಗಿದೆ ಇದು ಅಂತ. ನೀವು ಏನಾರು ಸಲಹೆ ಕೊಡ್ತೀರಾ ಸಚಿವರಾಗುವಾಗ ಆಗ್ತಿರೋರ್ಗೆ, ಏನು ಹಿಂಗ್ ಕೆಲಸ ಮಾಡಿ? ರಾಜಕೀಯದಲ್ಲಿ ಅವ್ರಿಗೇನು ಯಾವ ಸಲಹೆ ಬೇಕಾಗಿಲ್ಲ, ಅವರೇ ಎಲ್ಲ ಮನೇಲಿ ಏನಾದ್ರು ಪೊಲಿಟಿಕಲಿ ಸಲಹೆ ಕೇಳ್ತಾರ? ಇಲ್ಲ, ಖಂಡಿತ ಇಲ್ಲ. ಏನಿಲ್ಲ, ಪರ್ಸನಲಿ ಸಲಹೆಗಳಷ್ಟೇ. ಇಲ್ಲ, ಅವರೇ ಎಲ್ಲ ಮ್ಯಾನೇಜ್ ಮಾಡಿ. ಹೇಗೆ ವಿಶ್ ಮಾಡ್ತೀರಾ? ಅವ್ರು ಸಚಿವರಾಗಿ 5 ಬಾರಿ ಶಾಸಕರಾಗಿ ಸಕ್ಸಸ್ ಆಗಿದ್ದಾರೆ. ಸಚಿವರಾಗಿ ಅವರು ಸಕ್ಸಸ್ ಆಗ್ಬೇಕಾಗಿರೋ ಜವಾಬ್ದಾರಿ ಕೂಡ ಇದೆ. ಹೇಗೆ ವಿಶ್ ಮಾಡ್ತೀರಿ ಅವರಿಗೆ? ಏನು ಹಾರೈಸ್ತೀರಿ? ಒಳ್ಳೇದಾಗ್ಲಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು. ಇದಿಷ್ಟು ಮಾಗಡಿ ದಂಪತಿಗಳ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.